ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ರಿಗೂ ಕೂಡ 2026 ಒಂದು ಹ್ಯಾಪಿ ಜರ್ನಿ ಆಗಲಿ. ನಿಮಗೆ ಒಂದು ಹ್ಯಾಪಿ ಮೂಮೆಂಟ್ಗಳು, ಹ್ಯಾಪಿ ಸಕ್ಸಸ್ಗಳು ನಿಮಗೆ ಸಿಗಲಿ ತುಂಬ ದೊಡ್ಡ ಮಟ್ಟಿಗೆ ಅಂತ ಕೇಳ್ಕೊಳ್ತಾ 2026ಗೆ ಗುರುಗಳಿಂದ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂದರೆ, ಗುರುಗಳು ನಿಮಗೆ ಯೂನಿಕಾರ್ನ್ ಮುಖಾಂತರ ಆಗಿರ್ಬೋದು, ಇಲ್ಲ ಗುರುಗಳ ಮುಖಾಂತರ ಆಗಿರ್ಬೋದು, ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಿದ್ದಾರೆ, ಯಾವ ಸೂಚನೆನ ಕೊಡ್ತಿದ್ದಾರೆ, ಯಾವ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಹಾಗಾಗಿ ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂದರೆ, ಸುತ್ತಮುತ್ತ ನಿಮಗೆ ಯೂನಿಕಾರ್ನ್ ಮುಖಾಂತರ ಅಂದರೆ ಒಂದು ರೀತಿಯಲ್ಲಿ ಏಂಜಲ್ಸ್ ಮುಖಾಂತರ, ಯೂನಿಕಾರ್ನ್ ಮುಖಾಂತರ ನಿಮಗೆ ಒಂದಿಷ್ಟು ಗೈಡೆನ್ಸ್ಗಳು ಸಿಗೋ ಥರ ಮಾಡ್ತಾರೆ. ಹಾಗಾಗಿ ನಾನು ಇಲ್ಲಿ ಎರಡನ್ನೂ ಸೇರಿಸಿ ಒಂದು ನ್ಯೂ ಇಯರ್ ನಿಮ್ಮ ಜರ್ನಿ ಏನಿದೆ ಅದು ಗುರುಗಳ ಮಾರ್ಗದರ್ಶನದಿಂದ ಒಂದು ಒಳ್ಳೆಯ ರೀತಿಯ ಸ್ಥಾನಮಾನಗಳು ನಿಮ್ಮ ಜೀವನಕ್ಕೆ ಬರಲಿ ಅಂತ, ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಆಗಲಿ. ಯಾಕಂದರೆ ಗುರು ತುಂಬ ಸ್ಟ್ರಾಂಗಾಗಿದ್ದರು ಅಂದರೆ ಎಲ್ಲದರಲ್ಲೂ ಕೂಡ ಯಶಸ್ಸು ಇದ್ದೇ ಇರುತ್ತೆ. ಹಾಗಾಗಿ ಈ ವರ್ಷ ಅಂದರೆ ಒಂದು 1/1/2026 ಅನ್ನೋದು ಕೂಡ ನಂಬರ್ 1 ಸಂಖ್ಯೆನ ಹೇಳುತ್ತೆ. ಹಾಗಾಗಿ ಈ ಮೊದಲನೇದಾಗಿ ಗುರುವಿನ ಅನುಗ್ರಹ ಎಲ್ರಿಗೂ ಸಿಕ್ಕಲಿ ಅಂತ ಕೇಳ್ಕೊಳ್ತಾ, ಗುರು ಮತ್ತು ಸೂರ್ಯ ಇಲ್ಲಿ ಮಿಕ್ಸ್ ಕಾಂಬಿನೇಷನ್ನಲ್ಲಿ ಇರೋದ್ರಿಂದ ಎಲ್ಲ ರೀತಿಯ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರ ಆಗಿರ್ಬೋದು, ಜಾಬ್ ವಿಚಾರ ಆಗಿರ್ಬೋದು, ದುಡ್ಡಿನ ವಿಚಾರಗಳಾಗಿರ್ಬೋದು, ತುಂಬ ಯಶಸ್ಸಿನ ಮಾರ್ಗದಲ್ಲಿ ನಡೀಲಿ ಅಂತ ಪ್ರಾರ್ಥನೆನ ಮಾಡ್ಕೊಳ್ತಾ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಮೊದಲನೇದಾಗಿ ಇಲ್ಲಿ ಗುರುಗಳ ಮಾರ್ಗದರ್ಶನ, ನಾನು ಸಿಂಗಲ್ಸ್ ಕಾರ್ಡ್ನ ಇಡ್ತೀನಿ, ಹಾಗಾಗಿ ಪಿಕ್ಕೆ ಕಾರ್ಡ್ನ ಇಡ್ತಾ ಇದ್ದೀನಿ. ಈ ವರ್ಷ ಗುರುಗಳು ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಇದು ನಂಬರ್ 1, ಇದು 2, 2, 3ನೇದು, ಇದು 4 ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು 5. ನೆಕ್ಸ್ಟ್ ಯೂನಿಕಾರ್ನ್ ಗುರುಗಳು ಏಂಜಲ್ಸ್ ಮುಖಾಂತರ, ಯೂನಿಕಾರ್ನ್ ಮುಖಾಂತರ ನಿಮಗೆ ಕನಸಿನ ಮುಖಾಂತರ ಏನು ಬ್ಲೆಸ್ಸಿಂಗ್ಸ್ ಇದೆ, ಏನು ಗೈಡೆನ್ಸ್ ಸಿಗ್ತಾ ಇದೆ, ದಯವಿಟ್ಟು ಇಯರ್ 2026 ಅನ್ನೋದು ನಿಮ್ಮ ಜೀವನಕ್ಕೆ ಏನು ಗೈಡೆನ್ಸನ್ನು ಮೇನ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ, ಹ್ಯಾಪಿ ನ್ಯೂ ಇಯರ್. ಫಸ್ಟ್ ಯಾರು ಕಾರ್ಡ್ ಚೂಸ್ ಮಾಡಿದ್ದೀರಾ ಅವ್ರಿಗೆ ಗುರುಗಳಿಂದ ಏನು ಇದೆ ಅಂತ. ನಂಬರ್ 1 ಯಾರು ಚೂಸ್ ಮಾಡಿದ್ರಿ ಅವ್ರಿಗೆ ಟ್ರೀಟ್ ಆಲ್ ಪೀಪಲ್ ಈಕ್ವಾಲಿಟಿ, ಅಂದರೆ ಒಂದು ಈಕ್ವಲ್ ರೀತಿಯಲ್ಲಿ ನೋಡಿ. ಇಲ್ಲಿ ಯಾರು ಹೆಚ್ಚು ಯಾರು ಮೇಲೆ ಇಲ್ಲ. ಯಾಕೆ ಅಂತ ಅಂದರೆ ಎಲ್ಲರಲ್ಲೂ ಕೂಡ ಮನುಷ್ಯತ್ವ ಅನ್ನೋದು, ದೈವತ್ವ ಅನ್ನೋದು, ಕ್ರೂರತ್ವ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಾವು ಹೇಗೆ ಅದನ್ನು ರಿಸೀವ್ ಮಾಡ್ತೀವಿ, ಅದನ್ನು ಹೇಗೆ ನಾವು ತಗೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ರೀತಿ ಏನಿದೆ ಎಲ್ಲರ ಹತ್ರನೂ ಕೂಡ ಒಂದೇ ರೀತಿಯಲ್ಲಿ ಇರಿ, ಈಕ್ವಲ್ ಆಗಿ ಇರಿ. ಮತ್ತು ಇಲ್ಲಿ ರಾಜಕೀಯವಾಗಿ ಯಾರೆಲ್ಲ ನಿಂತಿದ್ದೀರಾ ಅವ್ರಿಗೆ ಒಂದು ಒಳ್ಳೆಯ ರೀತಿಯ ಈಕ್ವಾಲಿಟಿ ಆಗಿರ್ಬೋದು, ಜನಗಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲರೂ ಒಂದೇ ರೀತಿ ನೀವು ಎಷ್ಟು ನೋಡ್ತೀರಾ ನಿಮಗೆ ಒಂದು ರೀತಿಯಲ್ಲಿ ಸೆಕ್ಯೂರಿಟಿಯಾಗಿ ಇರ್ತಾರೆ ಅವರೆಲ್ಲರೂ ಕೂಡ ಅಂತ ಬಂದಿರುವಂಥದ್ದು ಇಲ್ಲಿ ಕಾಣಿಸ್ತಿರ್ಬೋದು. ಈ ವರ್ಷ ತುಂಬ ನಿಮ್ಗೆ ಈಕ್ವಲ್ ಆಗಿ ಮತ್ತು ಜನಗಳ ಜೊತೆ ಬೆರೆಯುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಇಲ್ಲಿ ಜನಗಳು ಆಪ್ತರು ತುಂಬ ಹೆಚ್ಚಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಗೋ ವಿತ್ ದ ಫ್ಲೋ ಅಂತ ಬಂದಿದೆ. ರಿಲ್ಯಾಕ್ಸ್ ಮಾಡಬೇಕು ಈ ವರ್ಷ. ನೀವು ಆಲ್ಮೋಸ್ಟ್ ರಿಲ್ಯಾಕ್ಸ್ ಆಗಿ ಒಂದು ನಂಬಿಕೆಯಿಂದ ಎಲ್ಲವನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಹೋಪಿಂಗ್ ಏನಿದೆ ಆ ಹೋಪ್ನ ಕಳ್ಕೊಳ್ಬೇಡಿ ಅಂತ ಇದೆ. ಹಾಗಾಗಿ ನೀವೆಲ್ಲೋ ಹೋದಾಗ ಯಾವುದೋ ಮುನ್ಸೂಚನೆಗಳು ನಿಮಗೆ ಸಿಗುತ್ತಾ ಹೋಗುತ್ತೆ. ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದಕ್ಕಿಂತ ಇಲ್ಲಿ ಹುಣ್ಣಿಮೆ ಟೈಮಲ್ಲಿ ನಿಮಗೆ ತುಂಬ ಮುನ್ಸೂಚನೆಗಳು, ತುಂಬ ಯಶಸ್ಸಿನ ಮಾರ್ಗದಲ್ಲಿ ಹೋಗೋದು ಏನು ಅನ್ನೋದು ಒಂದು ರೀತಿಯಲ್ಲಿ ಗೈಡೆನ್ಸನ್ನು ನಿಮಗೆ ಕೊಡ್ತಾ ಇರ್ತಾರೆ. ಹಾಗಾಗಿ ನೀವು ಇಲ್ಲಿ ತುಂಬ ಸ್ಟ್ರಾಂಗಾಗಿ
ನಿಲ್ಲಬೇಕು. ಅಂದರೆ ಇದು ನಂಬರ್ 1 ಯಾರು ಚೂಸ್ ಮಾಡಿದರೆ ಇಲ್ಲಿ ಕರ್ಮ ರಿಟರ್ನ್ಸ್ ಅಂತ ಇದೆ. ಹಂಗಾಗಿ ನೀವೆಷ್ಟು ಒಳ್ಳೆ ರೀತಿ ಕೆಲಸಗಳನ್ನು ಮಾಡ್ತೀರಾ, ಎಷ್ಟು ಒಳ್ಳೆ ಹ್ಯಾಬಿಟ್ಸ್ನ ಇಟ್ಕೊಂಡಿದ್ರಿ ಅವರೆಲ್ಲರಿಗೂ ಕೂಡ ಈ ವರ್ಷ ತುಂಬ ಇಲ್ಲಿ ಯಶಸ್ಸಿನ ಮಾರ್ಗ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಇಲ್ಲಿ ಹೇಳಬೇಕು ಅಂದರೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಒಳ್ಳೆತನಕ್ಕೆ ತಕ್ಕ ರೀತಿಯಲ್ಲಿ ನಿಮಗೆ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಇಲ್ಲಿ ಯಾರು ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ರಲ್ಲ, ಅದು ಆ ರೀತಿಯಲ್ಲಿ ಯಾರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮಗೆ ಹರ್ಟ್ ಮಾಡಿರ್ಬೋದು, ಇಲ್ಲ ಹರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರುವಂಥವ್ರು ಈ ವರ್ಷ ನಿಮಗೆ ಕಾಣಿಸ್ಬೋದು. ಮತ್ತು ನೀವು ಕೂಡ ತುಂಬ ರಿಯಾಲಿಟಿಯಾಗಿ ಇರಿ ಅಂತ ಬಂದಿರುವಂಥದ್ದು. ತುಂಬ ರಿಯಾಲಿಟಿ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಬಂದಿರುವಂಥದ್ದು. ಯೂನಿವರ್ಸ್ ಕಡೆಯಿಂದ ನಿಮಗೆ ಗುರುಗಳು ಯಾವ ಮುಖಾಂತರ ಹೇಳ್ತಿದ್ದಾರೆ ಅಂದರೆ, ಒಂದು ಗುಡ್ ಲಕ್ ಕೀ ನಿಮ್ಮ ಜೀವನಕ್ಕೆ ಬರುವಂಥದ್ದು, ಒಂದು ಗುಡ್ ಲಕ್ ಕೀ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಮತ್ತು ಒಂದು ಮಿರಾಕಲ್ ಆಗುವಂಥದ್ದು, ಮತ್ತು ನಿಮ್ಮ ಇನ್ನರ್ ಲೈಟ್ ಆನ್ ಆಗುವಂಥದ್ದು. ಅಂದರೆ ನಿಮ್ಮ ಮಾನಸಿಕವಾಗಿ ಏನು ಮನಸ್ಸಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನೋವುಗಳಿದ್ದು ಅದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಬೆಳವಣಿಗೆನ ಕಾಣುತ್ತೆ. ನೀವೇನು ಆಸೆ ಪಟ್ಟಿದ್ರಿ ಅದೆಲ್ಲವೂ ಕೂಡ ಈ ವರ್ಷ ನೆರವೇರುವಂಥ ಸಾಧ್ಯತೆಗಳು ಕೂಡ ಇದೆ. ಗುರುಗಳ ಮಾರ್ಗದರ್ಶನ ತಗೊಳ್ಳಿ. ಮತ್ತು ಫೈನಾನ್ಷಿಯಲಿ ತುಂಬ ಯಶಸ್ಸು ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ಆ ದೇವರ ಅನುಗ್ರಹ ನಿಮಗೆ ಸಿಗ್ತಾ ಇರುವಂಥದ್ದು. ನೀವು ಮಾಡುವಂಥ ಕೆಲಸ ಏನಿದೆ ಆ ಕೆಲಸದಲ್ಲಿ ತುಂಬ ಯಶಸ್ಸು ಸಿಗುವಂಥದ್ದು. ತುಂಬ ಈ ವರ್ಷ ನಿಮಗೆ ಆಲ್ಮೋಸ್ಟ್ ಗಿಫ್ಟ್ಗಳು ಬರುವಂಥದ್ದು. ಯೂನಿವರ್ಸ್ ನಿಮಗೆ ಒಂದಲ್ಲ ಒಂದು ಗಿಫ್ಟ್ಗಳನ್ನ ನಿಮಗೆ ಈ ವರ್ಷ ಕೊಡ್ತಾ ಇರ್ತಾರೆ. ಆರೋಗ್ಯದ ವಿಚಾರವಾಗೂ ಕೂಡ ತುಂಬ ಯಶಸ್ಸಿದೆ. ಮಾನಸಿಕವಾಗಿ ಕುಗ್ಬೇಡಿ ಅಂತ ಕೂಡ ಮಾತ್ರ 2026 ನಂಬರ್ 2 ಚೂಸ್ ಮಾಡಿರೋರಿಗೆ ಕುಗ್ಬೇಡಿ ಅಂತ ಇದೆ. ಮಾನಸಿಕವಾಗಿ ಕುಗ್ಬೇಡಿ, ತುಂಬ ಸ್ಟ್ರಾಂಗ್ ಆಗಿ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರೆ ಇಲ್ಲಿ ಮೈಂಡ್ ಪವರ್ ಅಂತ ಬಂದಿದೆ. ಹಾಗಾಗಿ ಒಂದು ಟ್ರಾನ್ಸ್ಫರ್ಮೇಷನ್ ಬಂದಿದೆ. ನೀವು ಸರೆಂಡರ್ ಮಾಡ್ಕೊಳ್ಳಿ, ನಿಮ್ಮ ಗುರುಗಳ ಜೊತೆ ಸರೆಂಡರ್ ಆಗಿ. ನೀವೆಷ್ಟು ಸರೆಂಡರ್ ಆಗ್ತೀರಾ, ನಿಮ್ಮ ಇನ್ನರ್ ಪಾಯಿಂಟ್ಸ್ ಏನಿದೆ, ನಿಮ್ಮ ಮೈಂಡ್ ಪಾಯಿಂಟ್ಸ್ ಪವರ್ ಏನಿದೆ ಅದು ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ನಿಮ್ಮ ಗುರುಗಳು ಯಾರಿದ್ದಾರೆ, ಇಲ್ಲ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಗುರುಗಳ ಅನುಗ್ರಹನ ಪಡ್ಕೊಳ್ಳಿ. ಬಾಬಾ ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ದತ್ತಾತ್ರೇಯರಿದ್ದಾರೆ. ನಿಮಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಗುರುಗಳಿರ್ಬೋದು. ಅವರನ್ನು ಕನೆಕ್ಟ್ ಮಾಡ್ಕೊಂಡಿದ್ದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಒಂದು ಪವರ್ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಈ ವರ್ಷದಲ್ಲಿ ಯೂನಿಕಾರ್ನ್ ಪೋರ್ಟಲ್ ಬಂದಿದೆ. ಹಾಗಾಗಿ ಈ ಪೋರ್ಟಲ್ ಬಂದಿರೋದ್ರಿಂದ ಮೆಸೇಜಸ್ ತುಂಬ ನಿಮಗೆ ಸಿಗ್ತಾ ಹೋಗುತ್ತೆ. ಫೋಕಸ್ ಯುವರ್ ಲೈಟ್, ಲಿಸನ್ ಫಾರ್ ಎ ಮೆಸೇಜ್. ಅಂದರೆ ನಿಮಗೆ ಸುತ್ತಮುತ್ತ ಆಗಿರ್ಬೋದು, ಒಂದು ಲೈಟ್ ಮುಖಾಂತರ ಆಗಿರ್ಬೋದು, ಮತ್ತು ನಿಮಗೆ ಥಾಟ್ಸ್ ಬರೋ ಮುಖಾಂತರ ಆಗಿರ್ಬೋದು. ಅಂದರೆ ನಿಮಗೆ ಥಾಟ್ಸ್ ಬರ್ತಾ ಇರುತ್ತೆ, ಹಿಂಗಾಗುತ್ತೆ ನಿಮ್ಗೆ ಗೊತ್ತಿಲ್ಲ, ಹಿಂಗೆ ಬಂದಿತ್ತು, ಹಿಂಗಾಯಿತು, ಹಿಂಗೆ ನಂಗೆ ಗೊತ್ತಿತ್ತು ಅನ್ನೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ. ಅದು ಹೇಳೋದು 100% ನಿಜ ಇರುತ್ತೆ. ಹಾಗಾಗಿ ನಿಮ್ಮ ಇನ್ನರ್ ಲೈಟ್ ಏನಿದೆ ಅದನ್ನು ಸ್ಟ್ರಾಂಗಾಗಿ ಕರೆಕ್ಟಾಗಿ ಅನಲೈಸ್ ಮಾಡಿ. ಒಂದು ಬೆಳಕಾಗಿರ್ಬೋದು, ಒಂದು ಸೂಚನೆ ಆಗಿರ್ಬೋದು, ಸುತ್ತಮುತ್ತ ಆ ಸೂಚನೆಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು. ಒಂದು ಪವರ್ ಎನರ್ಜಿಗೆ ಬರ್ತೀರ 2026 ಅನ್ನೋದು. ನಂಬರ್ 3 ಏನು ತೊಗೊಂಡಿದ್ರೆ ಒಂದು ಪವರ್ ಎನರ್ಜಿ ನಿಮಗೆ ಇರುತ್ತೆ. ಒಂದು ಮೈಂಡ್ ಪವರ್ ಎನರ್ಜಿ ಜಾಸ್ತಿ ಹೈಯಲ್ಲಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 4 ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವ್ರಿಗೆ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಇದ್ದಂಥ ಒಂದು ನೆಗೆಟಿವಿಟೀಸ್ ಏನಿದೆ ಈ ವರ್ಷ ಒಂದು ಹೆಂಡ್ ಆಗುತ್ತೆ, ಒಂದು ಡಾರ್ಕ್ನೆಸ್ ಹೆಂಡ್ ಆಗುತ್ತೆ. ಈಸ್ ದ ಸ್ಟಾರ್ಟ್ ಆಫ್ ದ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ತುಂಬ ಇಂಪಾರ್ಟೆಂಟ್ ಕಾರ್ಡ್ ಇದಾಗಿರುತ್ತೆ. ನಂಬರ್ 4 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮಲ್ಲಿ ಇದ್ದಂಥ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿರ್ಬೋದು, ನೆಗೆಟಿವಿಟಿ ಆಗಿರ್ಬೋದು, ಸಮಸ್ಯೆಗಳೇನಿದ್ರೂ ಕೂಡ, ನಿಮ್ಮ ಕರ್ಮಗಳಿದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಒಂದು ನ್ಯೂ ಬಿಗಿನಿಂಗ್ ನಂಬರ್ 4 ಯಾರು ತೊಗೊಂಡಿದ್ರಿ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 3 ಬಂದಿದೆ ಇಲ್ಲಿ. ಆಲ್ಮೋಸ್ಟ್ ಇದು 3 ಅಂದರೆ ಗುರು ತುಂಬಾ ಬ್ಲೆಸ್ಸಿಂಗ್ಸ್ನ ನಿಮಗೆ ಮಾಡ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಕಡೆ ಹೆಚ್ಚು ಫೋಕಸ್ ಮಾಡಿ. ನೀವು ಹೋಗ್ತಾ ಇರುವಂಥ ದಾರಿ ಆಲ್ಮೋಸ್ಟ್ ಈ ಯೂನಿಕಾರ್ನ್ ನಿಮಗೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಗುರುವಿನ ಅನುಗ್ರಹನ ತಗೊಂಡು ಮುಂದುವರಿಯಿರಿ. ನಿಮ್ಮ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಈ ಇಯರಲ್ಲಿ. ನಂಬರ್ 4 ಯಾರು ತೊಗೊಂಡಿದ್ರಿ, ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಆಗಿರ್ಬೋದು, ತಾಯಿಯ ವಿಚಾರವಾಗಿ ಆಗಿರ್ಬೋದು, ಆರೋಗ್ಯದ ವಿಚಾರವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು. ತುಂಬ ಜನಕ್ಕೆ ಇಲ್ಲಿ ಯಾರಿಗೂ ಏನೋ ದಾರಿ ಸಿಗ್ತಾ ಇಲ್ಲ, ನನಗೆ ಕಾಣಿಸ್ತಾನೇ ಇಲ್ಲ ಅನ್ನೋರಿಗೆಲ್ಲ ಕೂಡ
ಈ ಇಯರ್ ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಒಳ್ಳೆ ದಾರಿಗೆ ಸಿಗ್ತಾ ಇರುವಂಥದ್ದು. ದಯವಿಟ್ಟು ಗುರುಗಳ ಅನುಗ್ರಹನ ಪಡ್ಕೊಂಡು ಮುಂದುವರೆದಿದ್ದೇ ಆಗಲಿ, ನಿಮ್ಮ ಸಮಸ್ಯೆಗಳೆಲ್ಲವೂ ಆಲ್ಮೋಸ್ಟ್ ಹೆಂಡ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 5 ಯಾರು ತಗೊಂಡಿದ್ರಿ, ಯಾವಾಗಲೂ ಕೂಡ ಈ ವರ್ಷದಲ್ಲಿ ಬಾಬಾ ನಿಮ್ಮ ಜೊತೆನೇ ಫುಲ್ ಕನೆಕ್ಟ್ ಆಗಿರ್ತಾರೆ. ಹಂಗಾಗಿ ಯಾವ ಟೈಮಲ್ಲಿ ಯಾವ ಜಾಗದಲ್ಲಿ ನೀವು ಕರೆದ್ರೂ ಕೂಡ ಬಾಬಾ ನಿಮ್ಮ ಜೊತೆ ಬರ್ತಾರೆ. ಗ್ರಹಗತಿಗಳನ್ನು ಕೂಡ ಚೇಂಜ್ ಮಾಡುವಂಥ ಸಾಧ್ಯತೆಗಳು ಗುರುಗಳಿಗೆ ಮಾತ್ರ ಸಾಧ್ಯ. ಹಾಗಾಗಿ ಗುರುಗಳನ್ನ ನಂಬಿ ನಿಮಗೆ ಎಂಥದ್ದೇ ಸಿಚುವೇಶನ್ಗಳು, ಅಂದರೆ ಕೆಲವ್ರಿಗೆ ಶನಿ ಮಹಾತ್ಮರು ನಡೀತಾ ಇದ್ದಾರೆ, ಕೆಲವ್ರಿಗೆ ಗುರು ನಡೀತಾ ಇದ್ದಾರೆ ಇಷ್ಟು ವರ್ಷಗಳ ಕಾಲ ಅಂತ, ಯಾರೆಲ್ಲ ಇದಕ್ಕೆ ಈ ಥರ ಆಗ್ತಾ ಇದೆ, ಕುಜುದೋಷ ಇರ್ಬೋದು, ಈ ಥರ ಆಗ್ತಾ ಇದೆ ಅಂತ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರ್ಬೋದು. ಆ ಟೈಮಲ್ಲಿ ಆ ಗ್ರಹಗತಿಗಳನ್ನು ಕೂಡ ಗುರುಗಳು ಚೇಂಜ್ ಮಾಡ್ತಾರೆ. ಹಂಗಾಗಿ ನೀವು ಯಾವ ಟೈಮಲ್ಲಿ ಬೇಕಾದರೂ ಕರೆದ್ರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಫಸ್ಟು ಬರೋದು ನಂಬರ್ 5 ಯಾರು ಚೂಸ್ ಮಾಡ್ಕೊಂಡಿದ್ರ ನಿಮ್ಮ ಗುರುಗಳು. ಹಾಗಾಗಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ 2026 ನೀವೆಂಥದೇ ಪರಿಸ್ಥಿತಿಲಿದ್ರೂ ಕೂಡ ಗುರುಗಳನ್ನ ಪ್ರಾರ್ಥನೆನ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಒಂದು ಕಾಸ್ಮಿಕ್ಸ್ ಡೈಮಂಡ್ ಟ್ರಾನ್ಸ್ಲೇಟ್ ಟು ಆಲ್ ದ ನಾಟ್ ಲವ್. ಓಕೆ, ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಪ್ರಾಣಿ ಪಕ್ಷಿಗಳಿಗೆ, ಈ ಪ್ರಪಂಚಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ನ ಕೇಳ್ಕೊಳ್ಳಿ ಅಂತ ಬಂದಿದೆ. ನಂಬರ್ 5 ಏನಿದೆ ಅವ್ರಿಗೆ ಇಡೀ ಪ್ರಪಂಚದಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆಗಳಾಗ್ಬೋದು. ಹಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ನಿಮಗೆ ಇಲ್ಲಿ ಫೈನಾನ್ಷಿಯಲಿ ತುಂಬ ಚೆನ್ನಾಗಾಗುತ್ತೆ. ನೀವು ಏನೋ ಆಲ್ಮೋಸ್ಟ್ ನೀವು ರೈತರಾಗಿರ್ಬೋದು, ಬೆಳೆಗಳ ವಿಚಾರವಾಗಿ, ಪ್ರಾಣಿಗಳ ವಿಚಾರವಾಗಿ ತುಂಬ ಯಶಸ್ಸು ನಿಮಗೆ ಸಿಗುವಂಥದ್ದು, ತುಂಬ ಯಶಸ್ಸು ನಿಮಗೆ ಸಿಗ್ತಾ ಇದೆ. ಇದು ಆಲ್ಮೋಸ್ಟ್ ಹೇಳಬೇಕು ಅಂತ ಅಂದರೆ, ದಯವಿಟ್ಟು ಜಗತ್ತಿಗೆ ಏನಾಗಬೇಕು ಅನ್ನೋದು ಪ್ರಾರ್ಥನೆನ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಒಂದು ಪ್ರಾರ್ಥನೆ ಅಷ್ಟೇ, ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ದೇವರಲ್ಲಿ ಪ್ರಾರ್ಥನೆ ಇಟ್ಟು ನಾವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು, ಈ ಪ್ರಪಂಚಕ್ಕೆ ಆಗುವಂಥ ಕೆಲಸಗಳಾಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿರಲಿ. ನಮ್ಮ ದೇಶ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಪ್ರಾಣಿಗಳ, ಪಕ್ಷಿಗಳು, ಮರಗಳು ಇದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಸಂರಕ್ಷಣೆ ಮಾಡೋ ರೀತಿಯಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಕತ್ತಲ ಹೆಂಡಾಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಲಿ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬೇಗ ಆದಷ್ಟು 2026 ಕ್ಲಿಯರ್ ಆಗಿಬಿಡಲಿ. ಸೂರ್ಯ ಯಾರ್ಯಾರ ಕಷ್ಟಗಳಿದ್ದಾರೆ ಆ ಕಷ್ಟಗಳನ್ನೆಲ್ಲ ಬರ್ನ್ ಮಾಡಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.